ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ. ಬನ್ನಿ ಸ್ನೇಹಿತರೆ, ಈ ಕ್ಲಾಸಲ್ಲಿ ನಾವು ಏನಪ್ಪ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 5ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. 5ನೇ ಮಾದರಿ ಪ್ರಶ್ನೆ ಪತ್ರಿಕೆ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಗ್ರೂಪ್ ಡಿ ಯ 5ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸಾಮಾನ್ಯ ಜ್ಞಾನದ ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೊಂಡಿರುವಂಥ ಕಂಪ್ಲೀಟ್ 20 ಪ್ರಶ್ನೆಗಳ 20 ಮಾರ್ಕ್ಸಿನ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ 2025ರಲ್ಲಿ ನಡೆಯುವಂಥ ಡಿ ಗ್ರೂಪಿಗೆ ವೆರಿ ಇಂಪಾರ್ಟೆಂಟ್ ಆಗುವಂಥ ಒಂದು ಪರೀಕ್ಷೆ ಇದಾಗಿದೆ. ಹಾಗಾಗಿ ಇಲ್ಲಿ ತನಕ ಏನಪ್ಪ ಅಂದ್ರೆ 4 ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದೆ. ಓಕೆ, ಅವೆಲ್ಲ ಕೂಡ ನೀವು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದೆ. ಅದೇ ರೀತಿ ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ ಫ್ರೆಂಡ್ಸ್, ಒಂದು ಹೇಳೋದು 360 ಡಿಗ್ರಿಯಾಗಿ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಈ ಕ್ಲಾಸಲ್ಲಿ. ಓಕೆ, ಕಳೆದ 4 ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ 360 ಡಿಗ್ರಿಯಾಗಿಯೇ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಇದು ಕೂಡ ಏನಪ್ಪ ಅಂದರೆ ಡಿಟೇಲ್ ಆಗಿ ನಾನು ಮುಂದೆ ವಿಶ್ಲೇಷಣೆ ಮಾಡ್ತೀನಿ. ಹಾಗಾಗಿ ಕ್ಲಾಸನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಶುರು ಮಾಡ್ತಿದ್ದೀನಿ. ಬನ್ನಿ, ಮೊದಲನೇ ಪ್ರಶ್ನೆ ಏನಪ್ಪ, ಇಂಡಿಯಾ ಒಂದು ಸೆಕೆಂಡ್ ಸ್ನೇಹಿತರೆ. ಇಂಡಿಯಾ ದಿ ರೋಡ್ ಟು ರೈನಿಸಾನ್ಸ್ ಎ ಮಿಷನ್ ಅಂಡ್ ಆನ್ ಅಜೆಂಡಾ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಸರಿಯಾದ ಉತ್ತರ ಯಾರಪ್ಪ ಅಂದ್ರೆ ಭೀಮೇಶ್ವರ್ ಚೆಲ್ ಅವರು ಏನಪ್ಪಾ ಅಂದ್ರೆ ದಿ ರೋಡ್ ಟು ರೆನೆಸನ್ಸ್ ಮಿಷನ್ ಅಂಡ್ ಅಜೆಂಡಾ ಪುಸ್ತಕದ ಲೇಖಕರಾಗಿದ್ದಾರೆ. ಓಕೆ, ಈ ಪುಸ್ತಕನ ಯಾರು ಲಾಂಚ್ ಮಾಡಿದಾರಪ್ಪ ಅಂದ್ರೆ, ಈ ಪುಸ್ತಕನ ಯಾರು ಲಾಂಚ್ ಮಾಡಿದರು ಅಂದ್ರೆ, ಯಾರು ಏನಪ್ಪ ಅಂದ್ರೆ ಜಾರಿಗೆ ತಂದರು ಅಂದ್ರೆ ಈ ಪುಸ್ತಕ ಜಯಪ್ರಕಾಶ್ ನಾರಾಯಣ್ ಅವರು. ಯಾರು ಲಾಂಚ್ಡ್ ಬೈ ಯಾರು? ಜಯಪ್ರಕಾಶ್ ನಾರಾಯಣ್ ಅವರು ಈ ಪುಸ್ತಕನ ಏನಪ್ಪ ಅಂದ್ರೆ ಜಾರಿಗೆ ತಂದರು ಅಂತ ಹೇಳ್ಬೋದು. ಓಕೆ, ನಂತರ ಡಿ ಸುಬ್ಬು ಅವರು ಕೂಡ ಒಂದು ಪುಸ್ತಕನ ಬರೆದಿದ್ದಾರೆ. ಡಿ ಸುಬ್ಬು ಅವರು ಪುಸ್ತಕ ಯಾವ್ದಪ್ಪ ಅಂದ್ರೆ ಡೈಗ್ನೋಸಿಂಗ್ ಇಂಡಿಯಾದ ಪ್ರಾಬ್ಲಮ್ಸ್ ಅಂಡ್ ಪ್ರೊವೈಡಿಂಗ್ ರೆಮಿಡೀಸ್ ಅಂತೇಳಿ. ಇನ್ನು ಭಾರತದ ತೊಂದರೆಗಳನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಚಿಕಿತ್ಸೆ ಕೊಡ್ತಾ ಇದ್ದೀನಿ ಮತ್ತು ಅದಕ್ಕೆ ಔಷಧಿಗಳು ಕಂಡು ಹಿಡಿತಾ ಇದ್ದೀನಿ ಅಂತ ಅರ್ಥ. ಕನ್ನಡದಲ್ಲಿ ನಾನು ಇದು ಇಂಗ್ಲಿಷ್ನಲ್ಲಿ ಬರೀತೀನಿ ನೋಡಿ. ಡೈಗ್ನೋಸಿಂಗ್ ಇಂಡಿಯನ್ಸ್ ಪ್ರಾಬ್ಲಮ್ಸ್ and providing ರೆಮಿಡೀಸ್ ಅನ್ನೋದು ಇವರು ಡಿ ಸುಬ್ಬರಾವ್ ಅವರು ಬರೆದಂತ ಪುಸ್ತಕವಾಗಿದೆ. ಆಯ್ತಾ, ನೆಕ್ಸ್ಟ್ ನೋಡೋಣ. ಅಂತ ಬಡವರಿರುವ ಬ್ಯಾಂಕ್ಗಳಿಗೆ ಮೈಕ್ರೋ ಕ್ರೆಡಿಟ್ ಅಥವಾ ಮೈಕ್ರೋ ಫೈನಾನ್ಸ್ ಒಂದು ನವೀನ ವಿಧಾನವಾಗಿದೆ. ಈ ವಿಧಾನದಲ್ಲಿ ಬ್ಯಾಂಕ್ ಸಾಲವನ್ನು ಡ್ಯಾಶ್ ಮೂಲಕ ಬಡವರಿಗೆ ವಿಸ್ತರಿಸುತ್ತದೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಏನು ಮೈಕ್ರೋ ಕ್ರೆಡಿಟ್ ಅಥವಾ ಮೈಕ್ರೋ ಫೈನಾನ್ಸ್ ಅನ್ನೋದಲ್ಲ, ಇದು ಸಾಲನ್ನು ಒದಗಿಸ್ತದ. ಓಕೆ, ಮತ್ತು ಉಳಿತಾಯ ಖಾತೆ ಇದು ಮಾಡ್ತದ, ವಿಮೆ ತೆರೆಯುತ್ತದ. ಈ ರೀತಿ ಏನಪ್ಪಾ ಅಂದ್ರೆ ಮೈಕ್ರೋ ಕ್ರೆಡಿಟ್ ಮತ್ತು ಮೈಕ್ರೋ ಫೈನಾನ್ಸ್ ಅನ್ನ ಯಾವ್ದಪ್ಪ ಅಂದ್ರೆ ಸ್ವಸಹಾಯ ಗುಂಪುಗಳು ಅಂತ ಕರಿತೇವೆ. ಸ್ವಸಹಾಯ ಗುಂಪು SSG ಅಂತ ಏನು ಕರಿತೀವಲ್ಲ, ಇವು ಏನಪ್ಪಾ ಅಂದ್ರೆ ಯಾವ ಒಂದು ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಹಳ್ಳಿಯಲ್ಲಿ ಅಥವಾ ಒಂದು ಹಳ್ಳಿಗಳಲ್ಲಿ ಸಂಪರ್ಕಿಸಲು ಸಾಧ್ಯವಾಗೋದಿಲ್ವೋ ಅಂತ ಜಾಗದಲ್ಲಿ ಏನಪ್ಪಾ ಅಂದ್ರೆ ಈ ಸ್ವಸಹಾಯ ಗುಂಪುಗಳು ಏನಪ್ಪಾ ಅಂದ್ರೆ ಸಾಲವನ್ನು ಒದಗಿಸ್ತವ ಹಳ್ಳಿ ಇದರಲ್ಲಿ. ಅಂಥವಕ್ಕೆ ನಾವು ಏನಪ್ಪಾ ಅಂದ್ರೆ ಮೈಕ್ರೋ ಕ್ರೆಡಿಟ್ ಅಥವಾ ಮೈಕ್ರೋ ಫೈನಾನ್ಸ್ ಎಂದು ಹೆಸರು ಕರೆಯಲಾಗ್ತದೆ. ಹಳ್ಳಿಗಳಿಗೆ ಯಾರಿಗೆ ಬ್ಯಾಂಕ್ ಸೇವೆ ಒದಗಿಸಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಸಾಲವನ್ನು ಒದಗಿಸ್ತದ ಸ್ವಸಹಾಯ ಗುಂಪುಗಳು ಅಥವಾ SHG ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಶಾಖೆಗಳು ಎಲ್ಲಿ ವಿಲೀನಗೊಳ್ಳುತ್ತವ ಅಂದ್ರೆ ಎಲ್ಲಿ ಏನಪ್ಪ ಅಂದ್ರೆ ಶಾಖ ಅಂತ ಏನು ಕರಿತೀವಲ್ಲ ಅವು ಎಲ್ಲಿ ವಿಲೀನಗೊಳ್ಳುತ್ತವ ಅಂತ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಗಂಗಾ ಬಯಲಿನ
ವಾಯುವ್ಯ ಭಾಗದಲ್ಲಿ ಏನಪ್ಪಾ ಅಂದ್ರೆ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಶಾಖೆಗಳು ಏನಪ್ಪಾ ಅಂದ್ರೆ ವಿಲೀನಗೊಳ್ತಾವ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಏನಂತ ಕರೀತಾರ, ದ ಇಂಡಿಯನ್ ಗಂಗೆಟಿಕ್ ಪ್ಲೇನ್ ಆರ್ ನಾರ್ದರ್ನ್ ಪ್ಲೇನ್ ಅಂತ ಕೂಡ ಇದಕ್ಕೆ ನಾವು ಕರಿತೀವಿ. ಇದು ಅರೇಬಿಯನ್ ಸಮುದ್ರದ ಬ್ರಾಂಚ್ಗಳು ಯಾವುವು? ವೆಸ್ಟರ್ನ್ ಕೋಸ್ಟ್ ಅದೇ. ಅರೇಬಿಯನ್ ಸಮುದ್ರದ ಬ್ರಾಂಚ್ ಯಾವುದು? ವೆಸ್ಟರ್ನ್ ಕೋಸ್ಟ್ ಅಂತ ಕರಿತೇವೆ. ವೆಸ್ಟರ್ನ್ ಕೋರಮಂಡಲ, ಪಶ್ಚಿಮ ಕೋರಮಂಡಲ ಅಂತ ಕರಿತೇವೆ. ಪೂರ್ವ ಕೋರಮಂಡಲ ಅಂತ ಕರಿತೇವೆ. ಪೂರ್ವ ಕೋರಮಂಡಲ ಅಂತ ಕರಿತೇವೆ. ಬೇಯ ಬಂಗಾಳ ಕೊಲ್ಲಿಗೆ ಏನಪ್ಪ ಅಂದ್ರೆ ಪಶ್ಚಿಮ ಕರಾವಳಿ ಅಂತ ಕರಿತೇವೆ. ಪಶ್ಚಿಮ ಕರಾವಳಿ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ, 2005ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲ್ಪಟ್ಟ ಭಾರತದ ಏಕೈಕ ಯಾರ್ಕ ರೈಲು ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಯಾವುದಪ್ಪ ಅಂದ್ರೆ ನೀಲಗಿರಿ ಪರ್ವತ ರೈಲು ಮಾರ್ಗ ಅಂತ ಕರಿತೇವೆ. ಏನು? ನೀಲಗಿರಿ ಪರ್ವತ ರೈಲು ಮಾರ್ಗ. ಇದು ನೀಲಗಿರಿ ಪರ್ವತ ರೈಲು ಮಾರ್ಗ ಏನಲ್ಲ ಸ್ನೇಹಿತರೆ, ಇದು ತಮಿಳುನಾಡಿನಿಂದ ಇದು ಏನಪ್ಪಾ ಅಂದ್ರೆ ಮಟ್ಟೆಪುಲಂದಿಂದ ಅಥವಾ ತಮಿಳುನಾಡದ ಮಟ್ಟೆಪುಲಂ ಅಂತ ಕರಿತೇವೆ. ತಮಿಳುನಾಡಿನ ಮಟ್ಟೆಪುಲಂನಿಂದ ಇದು ಊಟಿ ತನಕ ಏನಪ್ಪಾ ಅಂದ್ರೆ ಅಥವಾ ಊಟಿಯ ನೀಲಗಿರಿ ಪರ್ವತಗಳು ಅಂತ ಕರಿತೇವೆ. ಅಲ್ಲಿ ಏನಪ್ಪಾ ಅಂದ್ರೆ ರೈಲು ಸಂಪರ್ಕನ ಕಲ್ಪಿಸಿಕೊಡ್ತದೆ ಅಂತ ಹೇಳ್ಬೋದು. ನಂತರ ಕಾಂಗ್ರಾ ಕಣಿವೆ ರೈಲ್ವೆ. ಈ ಕಾಂಗ್ರಾ ರೈಲ್ವೆ ಕಣಿವೆ ಅದಲ್ಲ, ಇದೊಂದು ನ್ಯಾರೋ ಗೇಜ್ ರೈಲ್ವೆ ಕಣಿವೆ ಆಗಿದೆ. ಇದನ್ನು ಕೂಡ ಒಂದು ಏನು ನ್ಯಾರೋ ಗೇಜ್ ರೈಲ್ವೆ ಕಣಿವೆ ಆಗಿದೆ. ಓಕೆ, ಇದು ಹಿಮಾಚಲ ಪ್ರದೇಶದ ಪಠಾನುಕೋಟದಿಂದ ಇನ್ನು ಹಿಮಾಚಲ ಪ್ರದೇಶದ ಎಲ್ಲಿಂದ ಕನೆಕ್ಟ್ ಮಾಡ್ತದ? ಪಠಾನ್ಕೋಟ್ನಿಂದ ಇದು ಎಲ್ಲಿ ತನಕ ಕನೆಕ್ಟ್ ಮಾಡ್ತದಪ್ಪ ಅಂದ್ರೆ ಜೋಗೇಂದರ್ ನಗರ ಅಂತ ಕರೀತಾರ. ನಗರ ಅಂತ ಕರೀತಾರೆ. ಅಲ್ಲಿ ತನಕ ಇದು ಕನೆಕ್ಟ್ ಮಾಡ್ತದ. ಇನ್ನ ಮೆತರನ್ ಬೆಟ್ಟದ ಹಿಲ್ಲುಗಳು. ಈ ಮೆತರನ್ ಬೆಟ್ಟದ ಹಿಲ್ಲುಗಳು ಏನಪ್ಪಾ ಅಂದ್ರೆ ಇದನ್ನು ಕೂಡ ಒಂದು ನ್ಯಾರೋ ಗೇಜ್ ಇದು ಆಗಿದೆ. ನ್ಯಾರೋ ಗೇಜ್ ರೈಲು ಮಾರ್ಗ ಆಗಿದೆ. ಓಕೆ, ಇದು ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಮ್ಯಾರಥಾನ್ ಬೆಟ್ಟದ ರೈಲುಗಳು ಕಂಡು ಬರ್ತವ. ಎಲ್ಲಿ? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಓಕೆ, ಮಹಾರಾಷ್ಟ್ರದ ಯಾವ ಒಂದು ಇದರಲ್ಲಿ ನೀರಳದಿಂದ ಇದು ಏನಪ್ಪಾ ಅಂದ್ರೆ ಮಥುರೈನ ತನಕ ಏನಪ್ಪಾ ಸಂಪರ್ಕನ ಈ ಮ್ಯಾಥರನ್ ಬೆಟ್ಟದ ರೈಲುಗಳು ಕಲ್ಪಿಸಿಕೊಡ್ತವ. ಇನ್ನು ಕಲ್ಕತ್ತಾ ಶಿಮ್ಲಾ ರೈಲು ನೋಡಿ. ಈ ಕಲ್ಕತ್ತಾ ಶಿಮ್ಲಾ ರೈಲು ಏನದಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದ. ಓಕೆ, ಇದು ಒಂದು ನ್ಯಾರೋ ಗೇಜ್ ರೈಲು ಮಾರ್ಗ ಆಗಿದೆ. ನ್ಯಾರೋ ಗೇಜ್ ರೈಲು ಮಾರ್ಗ. ಓಕೆ, ಇದು ಏನಪ್ಪಾ ಅಂದ್ರೆ ಕಲ್ಕತ್ತಾದಿಂದ ಶಿಮ್ಲಾಗೆ ಕನೆಕ್ಟ್ ಮಾಡ್ತದೆ. ಏನು? ಇಲ್ಲಿಂದ ಕಲ್ಕತ್ತಾದಿಂದ ಶಿಮ್ಲಾಗೆ ಕನೆಕ್ಟ್ ಅನ್ನ ಮಾಡ್ತದ. ಆಯ್ತಾ? ಭಾರತ ಪ್ರಸಿದ್ಧ ನೃತ್ಯ ವ್ಯಕ್ತಿತ್ವ ಕೆಲುಚರಣ್ ಮಹಾಪಾತ್ರ ಯಾವ ನೃತ್ಯದ ಪ್ರಕಾರದೊಂದಿಗೆ ಸಂಬಂಧನ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಕೆಲುಚರಣ್ ಅವರು ಮಾಡಿ ನೋಡೋಣ. ಅದಕ್ಕೆ ಆನ್ಸರ್ ಮಾಡಿ ಸ್ನೇಹಿತರೆ. ನೋಡಿ, 5ನೇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ
ಒಡಿಸ್ಸಿ ನೃತ್ಯಕ್ಕೆ ಏನಪ್ಪ ಅಂದ್ರೆ ಕೀಲು ಚರಣ್ ಅವರು ಏನಪ್ಪ ಅಂದ್ರೆ ಸಂಬಂಧಪಟ್ಟಿದ್ದಾರೆ. ನೋಡಿ, ಈ ಕಥಕ್ಕಳಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಭರತನಾಟ್ಯ ಯಾವ ನಾಟ್ಯಕ್ಕೆ ಸಂಬಂಧಪಟ್ಟಿದೆ, ಮತ್ತು ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಬೇಗ ಬೇಗನೆ ತಿಳಿಸಿ. ನೋಡಿ, ಭರತನಾಟ್ಯಂ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ತಿಳಿಸಿ ನೋಡೋಣ. ನಾನು ಒಂದು ಹೇಳಿದೆ, ನೀವೊಂದು ಹೇಳಿ. ಅದಕ್ಕಿಂತ ಮುಂಚೆ ನೋಡಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ನೋಡೋಣ. ಕ್ಲಾಸನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಒಡಿಸ್ಸಾ ರಾಜ್ಯಕ್ಕೆ ಸೇರಿದೆ, ನೆನಪಿರ್ಲಿ ಆಯ್ತಾ. ಕಥಕ್ ಏನದಲ್ಲ ಉತ್ತರ ಪ್ರದೇಶಕ್ಕೆ ಸೇರಿದೆ. ಕಥಕ್ ಏನದಲ್ಲ ಉತ್ತರ ಪ್ರದೇಶಕ್ಕೆ ಸೇರಿದೆ. ಹಾಗಾದ್ರೆ ಕಥಕ್ಕಳಿ ಯಾವ ರಾಜ್ಯಕ್ಕೆ ಸೇರಿದೆ? ಕಥಕ್ಕಳಿ ಯಾವ ರಾಜ್ಯಕ್ಕೆ ಸೇರಿದೆ? ಕಥಕ್ಕಳಿ ಯಾವ ರಾಜ್ಯಕ್ಕೆ ಸೇರಿದೆ ನೋಡೋಣ. ಕಥಕ್ಕಳಿ ಕೇರಳ ರಾಜ್ಯಕ್ಕೆ ಸೇರಿದೆ. ಕೇರಳ ರಾಜ್ಯದ ಇನ್ನೊಂದು ನಾಟ್ಯಶಾಸ್ತ್ರದ ಯಾವುದು? ಮೋಹಿನಿಯಾಟ್ಟಂ. ಈಗ ನಾನು ಈ ಒಡಿಸ್ಸಿ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ನೃತ್ಯಗಾರರ ಹೆಸರು ಹೇಳ್ತೀನಿ. ಇಲ್ಲಿ ಕೇಲು ಚರಣ್ ಅವ್ರ ಬಗ್ಗೆ ನೋಡಿದ್ದೇವೆ. ಓಕೆ, ಆನಂತರ ಇನ್ನು ಕೆಲವು ವ್ಯಕ್ತಿಗಳು ನೋಡೋದಾದ್ರೆ ಯಾರಪ್ಪ ಅಂದ್ರೆ ಲೀಲಾ ಮೊಹಂತೆ. ಲೀಲಾ ಮೊಹಂತೆ ಇವರು ಕೂಡ ಒಡಿಸ್ಸಿ ನೃತ್ಯಕ್ಕೆ ಸೇರಿದವರಾಗಿದ್ದಾರೆ. ಮತ್ತು ನಿಹಾರಿಕಾ ಮೊಹಂತೆ. ಓಕೆ, ಮತ್ತು ನೆನಪಿರಲಿ, ಕೇಲು ಚರಣ್ ಅವರಿಗೆ ಏನಪ್ಪಾ ಅಂದ್ರೆ 2000ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಪದ್ಮವಿಭೂಷಣ ಪ್ರಶಸ್ತಿ 2000ರಲ್ಲಿ ನೀಡಲಾಗಿದೆ. ಅನಂತರ ಇನ್ನು ಅದರ ಯಾರಪ್ಪ ಅಂದ್ರೆ ಸುಜಾತ ಮಹಾಪಾತ್ರ ಅಂತ ಕರಿತೇವೆ. ಮಹಾಪಾತಾರ ಇವರು ಏನಪ್ಪ ಅಂದ್ರೆ ಒಡಿಸ್ಸಿ ನೃತ್ಯಕ್ಕೆ ಸೇರಿದ್ದಾರೆ. ನೋಡಿ, ಇದು ಅನ್ಯ ಏನಪ್ಪ ಅಂದ್ರೆ ಇವೆಲ್ಲ 8 ಕ್ಲಾಸಿಕಲ್ ನೃತ್ಯಗಳು ಬರ್ತಾವಲ್ಲ, ಇವ್ರ ಬಗ್ಗೆ ಡೀಟೇಲ್ ಏನಪ್ಪ ಅಂದ್ರೆ ನಾನು ಕ್ಲಾಸ್ ಅನ್ನು ಮಾಡಿದ್ದೀನಿ. ಓಕೆ, ಅದ್ರದ್ದು ಲಿಂಕ್ ಕೂಡ ನಾನು ಪಿನ್ ಮಾಡ್ತೀನಿ. ಅದೇ ರೀತಿ ಏನಪ್ಪ ಅಂದ್ರೆ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ ಕೂಡ ಅದ್ರದ್ದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿ ಏನಪ್ಪ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಈ ನೃತ್ಯಗಳ PDF ಅನ್ನು ಕೂಡ ನೀವು ಪಡೆದುಕೊಳ್ಬಹುದು ಮತ್ತು ಕ್ಲಾಸ್ ಅನ್ನು ಕಂಪ್ಲೀಟ್ ಆಗಿ ನೀವು ನೋಡಬಹುದು. 6ನೇ ಪ್ರಶ್ನೆ, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSG ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಏಪ್ರಿಲ್ 2024ರಲ್ಲಿ? ಯಾರಪ್ಪ ಅಂದ್ರೆ NSG ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ನಳಿನ್ ಪ್ರಭಾತ್ ಅವರು. ಓಕೆ, DP ದಾರ್ ಅವರು ಯಾವ ಪಂಚವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸಿದರು ಅಂತ ಕೇಳಿದ್ದಾರೆ. ನೋಡಿ, ಏನು DP ದಾರ್ ಅವರು ಯಾವ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಸಿದ್ಧಪಡಿಸಿದ್ದರು? ಆನ್ಸರ್ ಮಾಡಿ ಅನ್ನೋದಕ್ಕೆ ನಾನು ವೇಟ್ ಮಾಡ್ತೀನಿ. ಆನ್ಸರ್ ಮಾಡಿದಕ್ಕೆ 5ನೇ ಪಂಚವಾರ್ಷಿಕ ಯೋಜನೆಗೆ DP ದಾರ್ ಯೋಜನೆ ಅಂತ ಕರಿತೇವೆ. ಹಾಗಾದ್ರೆ ಈ ನೋಡಿ, ಕ್ಲಾಸನ್ನ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿರಿ. ಓಕೆ, ನಾನು 5ನೇ ಪಂಚವಾರ್ಷಿಕ ಯೋಜನೆ ಬಂದಿದ್ದಾಗೆ ನಾನು ಹೇಳ್ತೀನಿ. ಓಕೆ, ನೋಡಿ, ಈ 5ನೇ ಪಂಚವಾರ್ಷಿಕ ಯೋಜನೆ ಯಾರ ಸಮಯದಲ್ಲಿತ್ತು? ಇಂದಿರಾ ಗಾಂಧಿ ಸಮಯದಲ್ಲಿತ್ತು. ಯಾರ ಸಮಯದಲ್ಲಿತ್ತು? ಇಂದಿರಾ ಗಾಂಧಿ ಸಮಯದಲ್ಲಿತ್ತು. ಓಕೆ, ಇದರದ ಕಾಲಾವಧಿ ಎಷ್ಟು? 1974ರಿಂದ 78. ಓಕೆ, ಇದು ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಬಡತನ ಗರೀಬಿ ಹಠಾವ್ ಒಂದು ಉದ್ದೇಶ ಆಗಿತ್ತು. ಅದು ಇಂದಿರಾ ಗಾಂಧಿ ಅವರ ಒಂದು ಸ್ಲೋಗನ್ ಇತ್ತು. ಯಾವುದು? ಗರೀಬಿ ಹಠಾವೋ. ಓಕೆ, ಅಂದ್ರೆ ಬಡತನ ನಿರ್ಮೂಲನೆ. ಇದರ ಮುಖ್ಯ ಉದ್ದೇಶವಾಗಿತ್ತು. ಮತ್ತು ಆತ್ಮ ನಿರ್ಧಾರ ಆಗುವುದು. ನಿರ್ಬಂಧ. ಆತ್ಮನಿರ್ಬಂಧ ಅಥವಾ ಸೆಲ್ಫ್ ರಿಲಯನ್ಸ್ಗೆ ಏನಪ್ಪ ಒತ್ತು ಕೊಡುವುದು.
ಸೆಲ್ಫ್ ರಿಲಯನ್ಸಿಗೆ ಒತ್ತು ಕೊಡೋದು ಇದು ಮುಖ್ಯ ಉದ್ದೇಶ ಆಗಿತ್ತು. ಮತ್ತು ಮಿನಿಮಮ್ ಏನಪ್ಪ ಅಂದರೆ ಪ್ರೋಗ್ರಾಮನ್ನು ಮಾಡಲಾಗಿತ್ತು. ಮಿನಿಮಮ್ ಪ್ರೋಗ್ರಾಮ್ ಅಂದರೆ ಬೇಸಿಕ್ ನೀಡ್ಸ್ ಅಂದ್ರೆ ಎಲ್ಲರಿಗೆ ಬೇಸಿಕ್ ನೀಡ್ಸ್ಗಳು ಏನು ಪ್ರೊವೈಡ್ ಮಾಡೋದಲ್ಲ ಅದು ಕೂಡ ಮಾಡಲಾಗಿತ್ತು. ಮತ್ತು 20 ಪಾಯಿಂಟ್ಗಳ ಒಂದು ಪ್ರೋಗ್ರಾಮನ್ನು ಕೂಡ ಹಾಕಲಾಗಿತ್ತು. 20 ಪಾಯಿಂಟ್ಗಳ ಒಂದು ಪ್ರೋಗ್ರಾಮ್ ಅಂದರೆ 20 ಪಾಯಿಂಟ್ಗಳ ಪ್ರೋಗ್ರಾಮನ್ನು ಇದರಲ್ಲಿ ಹಾಕೊಳ್ಳಾಯಿತು ಅಂತ ಹೇಳ್ಬೋದು. ನೆನಪಿರಲಿ 1975ರಲ್ಲಿ RRB ಏನಪ್ಪ ಅಂದರೆ ಈ RRB ಬ್ಯಾಂಕ್ಗಳು ಅಂತ ಏನು ಕರಿತೀವಲ್ಲ, ಈ RRBs ಬ್ಯಾಂಕ್ಗಳು, ರೂರಲ್ ಬ್ಯಾಂಕ್ಗಳು, ಅದನ್ನು ಇದೇ ಟೈಮ್ನಲ್ಲಿ ಏನಪ್ಪ ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಅಂದರೆ 1975 ಸಮಯದಲ್ಲಿ RRB ಬ್ಯಾಂಕ್ಗಳನ್ನು ಸೆಟಪ್ ಮಾಡಲಾಯಿತು. ಓಕೆ, ಮೊದಲನೇ RRB ಬ್ಯಾಂಕ್ ಏನಪ್ಪ ಅಂದರೆ ಮುರ್ದಾಬಾದ್ ಒಳಗೆ ಏನಪ್ಪ ಅಂದರೆ ಮೊದಲನೇ RRB ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಅದು ಏನಪ್ಪ 5ನೇ ಪಂಚವಾರ್ಷಿಕ ಯೋಜನೆ ಒಳಗೆ ಅಂತ ಹೇಳ್ಬೋದು. ಓಕೆ, 6ನೇ ಪಂಚವಾರ್ಷಿಕ ಯೋಜನೆ ಇದನ್ನು ಕೂಡ ಇನ್ನು ಇಂದಿರಾ ಗಾಂಧಿ ಟೈಮಲ್ಲಿ ಆಗ್ತದೆ. ಇಂದಿರಾ ಗಾಂಧಿ ಟೈಮ್ನಲ್ಲಿ ಆಗ್ತದೆ. ಇದರ ಸಮಯ ಯಾವುದು? 1980ರಿಂದ 85. 5ನೇ ಪಂಚವಾರ್ಷಿಕ ಯೋಜನೆ ಆದ ನಂತರ ಏನಪ್ಪ ಅಂದರೆ 1972ರಿಂದ 80 ತನಕ ಏನಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇರ್ತದೆ. ಅಲ್ಲಿ ಏನಪ್ಪ ಅಂದರೆ ಈ ಪಂಚವಾರ್ಷಿಕ ಯೋಜನೆ ಬದಲು ಏನಪ್ಪ ಅಂದರೆ 2 ಇಯರ್ ಪ್ಲಾನ್ಸ್ ಅಂತೇಳಿ ಏನಪ್ಪ ಅಂದರೆ ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ಅದಾದ ನಂತರ 6ನೇ ಪಂಚವಾರ್ಷಿಕ ಯೋಜನೆ ಮತ್ತೆ ಇಂದಿರಾ ಗಾಂಧಿಯವರು ಬರ್ತಾರೆ. ಇದು 1980ರಿಂದ ಏನಪ್ಪ ಅಂದರೆ 85 ತನಕ ಇದರಲ್ಲಿ ಇದು ಆಗ್ತದೆ. ಓಕೆ, ಅದೇ ರೀತಿ ಈ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಪ್ಪ ಅಂದರೆ ಬೆಳವಣಿಗೆ ದರ ಏನು ಫೋಕಸ್ ಇಟ್ಕೊಂಡಿದ್ರಪ್ಪ ಅಂದರೆ ಟಾರ್ಗೆಟು ಜಿ ಡಿ ಪಿ ಟಾರ್ಗೆಟ್ ಏನಿತ್ತು, ಎಷ್ಟಿತ್ತಪ್ಪ ಅಂದರೆ 4.4% ಇತ್ತು. ಆದರೆ ಅಚೀವ್ ಎಷ್ಟಾಗ್ಯದ? ಅಚೀವ್ ಎಷ್ಟಾಗಿದೆ? 4.8% ಆಯಿತು. ಅದೇ ರೀತಿ 6ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಓಕೆ ಇದು ಜಿ ಡಿ ಪಿ ಟಾರ್ಗೆಟ್ ಎಷ್ಟಿತ್ತು? 5.2% ಇರ್ತಿತ್ತು. ಓಕೆ, 5.2% ಇತ್ತು. ಅಚೀವ್ಡ್ ಎಷ್ಟಾಗಿದೆ? ಎಷ್ಟಾಯಿತು? ಅಚೀವ್ಡ್ 5.7% ಆಗಿತ್ತು. ಓಕೆ, ಇದು 6ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು? ನ್ಯಾಷನಲ್ ಇನ್ಕಮ್, ಓಕೆ, ಮಾಡ್ರೇಷನ್ ಆಫ್ ಟೆಕ್ನಾಲಜಿ ತಂತ್ರಾಂಶನ ಸುಧಾರಣೆ ಮಾಡುವುದು. ಓಕೆ, ಅನ್ಎಂಪ್ಲಾಯ್ಮೆಂಟನ್ನು ಏನಪ್ಪ ಅಂದರೆ ಕಡಿಮೆ ಮಾಡ್ಬೋದಾಗಿತ್ತು. ಓಕೆ, ಅದರಂತೆ ನಬಾರ್ಡನ್ನು ಇದೇ ಟೈಮಲ್ಲಿ ಏನಪ್ಪ ಅಂದರೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಪ್ಪ ಅಂದರೆ ನಬಾರ್ಡನ್ನು ಸ್ಥಾಪನೆ ಮಾಡಲಾಯಿತು 12 ಜುಲೈ 1982ರಂದು. ಓಕೆ, ಅದೇ ರೀತಿ ಲ್ಯಾಂಡ್ಲೆಸ್ ಲೇಬರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಕರಿತೀವಿ, RLEGP. ಓಕೆ, 15 ಆಗಸ್ಟ್ 1983ರಂದು ಏನಪ್ಪ ಅಂದರೆ ಜಾರಿ ಬರಲಾಯಿತು ಅಂತ ಹೇಳ್ಬೋದು. ಇನ್ನು 7ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ ನೋಡಿ. 7ನೇ ಪಂಚವಾರ್ಷಿಕ ಯೋಜನೆ ಇದನ್ನು ಕೂಡ ಇಂದಿರಾ ಗಾಂಧಿ ಸಮಯದಲ್ಲಿ ಆಗಿದೆ. ಇದ್ರದ್ದು ಟೈಮಿಂಗ್ ಏನಪ್ಪ ಅಂದರೆ 1985ರಿಂದ 1990 ತನಕ 7ನೇ ಪಂಚವಾರ್ಷಿಕ ಯೋಜನೆ ನಡೆಯುತ್ತೆ. ಇಲ್ಲಿ ಏನಪ್ಪ ಅಂದರೆ ಈ ಟಾರ್ಗೆಟ್ ಜಿ ಡಿ ಪಿ ಟಾರ್ಗೆಟ್ ಎಷ್ಟಿತ್ತು? 5% ಇತ್ತು ಗ್ರೋತ್ ಮಾಡೋದು. ಆದರೆ ಅಚೀವ್ ಎಷ್ಟಾಯಿತು? 6% ಅಷ್ಟು ಅಚೀವ್ ಆಗಿದೆ. ಓಕೆ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಏನಪ್ಪ ಅಂದರೆ ನಿರುದ್ಯೋಗವನ್ನು ಏನಪ್ಪ ಅಂದರೆ ನಿರುದ್ಯೋಗ ಮೇಲೆ ಏನಪ್ಪ ವರ್ಕ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಮತ್ತು ಈ ಧಾನ್ಯಗಳು ಅಂತ ಏನು ಕರಿತೀವಿ, ಧಾನ್ಯಗಳ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡುವುದು. ಮತ್ತು ಏನಪ್ಪ ಅಂದರೆ ಪ್ರೊಡಕ್ಟಿವಿಟಿ ಅಂದರೆ ಫುಡ್ ವರ್ಕ್ ಪ್ರೊಡಕ್ಟಿವಿಟಿ ಅಂತ ಕರಿತೇವೆ. ಅವು ಏನಪ್ಪ ಅಂದರೆ ಈ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಡೀತದೆ. ಮತ್ತು ಜವಾಹರ್ ರೋಜ್ಗಾರ್ ಯೋಜನೆ ಇದೇ ಟೈಮಲ್ಲಿ ಬರುತ್ತಾ? ಇದು ಜವಾಹರ್ ರೋಜ್ಗಾರ್ ಯೋಜನೆ. ರೋಜ್ಗಾರ್ ಯೋಜನಾ ಅಂತ ಕರಿತೇವೆ. ಅದು 7ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಬರುತ್ತೆ. ಎಲ್ಲ 12 ಪಂಚವಾರ್ಷಿಕ ಯೋಜನೆಗಳು ನೋಡ್ಕೋಬಹುದು, ಆದರೆ ಸ್ವಲ್ಪ ಸಮಯ ಆಗ್ತದೆ. ಆಯ್ತಾ? 4ನೇ ಪಂಚವಾರ್ಷಿಕ ಯೋಜನೆ
ಇದು ಏನಪ್ಪ ಅಂದರೆ 1969ರಿಂದ 1974 ತನಕ ನಡೀತದೆ. ಓಕೆ, ಇದಕ್ಕೆ ಗಡಿಗಡಿ ಫಾರ್ಮುಲಾ ಅಥವಾ ರುದ್ರ ಅಲಿ ಮಾಡೆಲ್ ಅನ್ನೋ ಒಂದು ಇದ್ರ ಮೇಲೆ ಏನಪ್ಪ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆ ಮುಖಾಂತರ ನಡೆಸಲಾಗುತ್ತದೆ. ಓಕೆ, ಟಾರ್ಗೆಟ್ 5.6% ಇಟ್ಕೊಂಡಿರ್ತಾರೆ GDP. ಆದರೆ ಅಚೀವ್ಮೆಂಟ್ ಎಷ್ಟಾಗಿತ್ತಪ್ಪ ಅಂದರೆ 3.3% ಆಗಿತ್ತು. ಆದರೆ ಇದೇ ಸಮಯದಲ್ಲಿ ಏನಪ್ಪ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಏನಪ್ಪ ಅಂದರೆ ಭಾರತ, ಪಾಕಿಸ್ತಾನ ಮತ್ತು ಯಾವುದಪ್ಪ ಅಂದರೆ ಅದೇ ಇಂಡಿಯಾ ಪಾಕಿಸ್ತಾನ ವಾರ ಆಗ್ತದಲ್ಲ, ಅದೇ ಭಾರತ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ವಾರ ಅಂತ ಏನು ಕರಿತೀವಲ್ಲ, ಇದೇ ಟೈಮಲ್ಲಿ ಆಗ್ತದೆ 4ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ 1971ರಲ್ಲಿ ಅಂತ ಹೇಳ್ಬೋದು. ಮತ್ತು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಪ್ಪ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ನಂತರ ಆಗ್ತದೆ. 14 ಬ್ಯಾಂಕ್ಗಳನ್ನ ಏನಪ್ಪ ಅಂದರೆ ರಾಷ್ಟ್ರೀಕರಣ ಮಾಡಲಾಗ್ತದೆ. ಮತ್ತು ಏನಪ್ಪ ಅಂದರೆ ನ್ಯೂಕ್ಲಿಯರ್ ಟೆಸ್ಟನ್ನು ಏನಪ್ಪ ಅಂದರೆ ಈ 4ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಏನಪ್ಪ ಅಂದರೆ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಏನು ಆಗ್ತಿರ್ತಲ್ಲ, ಇದಕ್ಕೆ ಸ್ಲೋಗನ್ ಏನು ಕೊಟ್ಟಿದ್ರಪ್ಪ ಅಂದರೆ ಸ್ಮೈಲಿಂಗ್ ಬುದ್ಧ ಅನ್ನೋದು ಒಂದು ಕೋಡ್ ಔಡನ್ ಇತ್ತು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡೋಣ. 7ನೇದು ಮುಗಿತ್ತಲ್ಲ, ಈಗ 8ನೇದು ನೋಡೋಣ. ಭಾರತದ ಉಪರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ಭಾರತದ ಉಪರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಆನ್ಸರ್ ಇಸ್ 3. ಯಾವುದು? ಭಾರತದ ರಾಷ್ಟ್ರಪತಿಗಳು ಏನಪ್ಪ ಅಂದ್ರೆ ಬೋಧಿಸ್ತಾರೆ. ಓಕೆ, ಹಾಗಾದ್ರೆ ಇದು ಯಾವ ಒಂದು ವಿಧಿ ಮುಖಾಂತರ ಉಪರಾಷ್ಟ್ರಪತಿಗಳಿಗೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಕಂಪ್ಲೀಟ್ ಏನಪ್ಪ ಅಂದ್ರೆ ನಾನು ವಿಧಿಗಳನ್ನ ಹೇಳಿದ್ದೇನೆ. ಓಕೆ, ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಉಪರಾಷ್ಟ್ರಪತಿಗಳಿಗೆ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳು ಯಾವ ಒಂದು ವಿಧಿಯ ಮುಖಾಂತರ ಅವರನ್ನ ಪ್ರಮಾಣ ವಚನ ಬೋಧಿಸ್ತಾರ ಅನ್ನೋದನ್ನ. ಅದೇ ರೀತಿ ರಾಷ್ಟ್ರಪತಿಗಳ ವಿಧಿ ಎಷ್ಟು? ಆರ್ಟಿಕಲ್ 52ರಲ್ಲಿ ನೋಡ್ತೇವೆ. ಹಾಗಾದ್ರೆ ಉಪರಾಷ್ಟ್ರಪತಿಗಳ ವಿಧಿ ಏನಪ್ಪ ಅಂದ್ರೆ ಆರ್ಟಿಕಲ್ 62ರಲ್ಲಿ ನೋಡ್ತೇವೆ. ಹಾಗಾದ್ರೆ ಇವರು ಪ್ರಮಾಣ ವಚನ ಆರ್ಟಿಕಲ್ ಯಾವುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡೋಣ. ಆಯ್ತಾ? ಕತಿಯಾವಾರ್ನಲ್ಲಿರುವ ಸುದರ್ಶನ ಸರೋವರವನ್ನು ನವೀಕರಿಸಿದ ಅತ್ಯಂತ ಪ್ರಸಿದ್ಧ ಶಾಖ ದೊರೆ ಯಾರು ಅಂತ ಕೇಳಿದ್ದಾರೆ. ರುದ್ರ ದಮನ ಏನದಲ್ಲ, ಈ ಸುದರ್ಶನ ಲೇಖವನ್ನು ಏನಪ್ಪಾ ಅಂದ್ರೆ ನವೀಕರಿಸಿದನು ಅಂತ ಹೇಳ್ಬೋದು. ಓಕೆ, ರುದ್ರ ದಮನ ಏನಲ್ಲ, ಇವನು 1306ರಿಂದ ಅಥವಾ 1361ರಿಂದ ಸ್ನೇಹಿತರೆ 1361ರಿಂದ 1500 ತನಕ ಏನಪ್ಪಾ ಅಂದ್ರೆ ಆಳ್ವಿಕೆ ಮಾಡ್ತಾನ. 1300 ಈ ಟೈಮಲ್ಲಿ 13ರಲ್ಲಿ ಬರುತ್ತೆ. ಏನಪ್ಪ ಅಂದ್ರೆ 130 ಕ್ರೆಸ್ಟ್ ಇರೋದ್ರಿಂದ 150 ಕ್ರೆಸ್ಟ್ ಏರಿಯಾ ತನಕ ಏನಪ್ಪ ಅಂದ್ರೆ ರುದ್ರ ದಮನ ಇವನು ಆಳ್ವಿಕೆ ಮಾಡ್ತಾ ಇರ್ಬೋದು. ಇವನು ಪಶ್ಚಿಮದ ಛತ್ರಪಾದ ರಾಜವಂಶದ ದೊರೆ ಆಗಿದ್ದನು. ಇವನು ಪಶ್ಚಿಮದ ಕ್ಷತ್ರಪಾಸ್ ಅಂತ ಕರಿತೇವೆ. ಅದರ ದೊರೆ ಇವನಪ್ಪ ಅಂದ್ರೆ ಒಂದನೇ ರುದ್ರ ದಮನ ಆಗಿದ್ದನು ಅಂತ ಹೇಳ್ಬೋದು. ಮತ್ತು ಈ ಮೌಸ್ ಏನದಲ್ಲ, ಇವನು ಇಂಡೋ ಸಿಂಥೆಸಿಯನ್ ಅದ ರಾಜ್ಯ. ಇನ್ನು ಇಂಡೋ ಸಿಂಥೆಸಿಯನ್ ಒಂದು ರಾಜ್ಯ ಆಗಿದ್ದನು. ಓಕೆ, ಈ ಮೌಸ್ ಏನದಲ್ಲ ಆಧುನಿಕ ಪಾಕಿಸ್ತಾನ ಅದಲ್ಲ, ಅದು ಸ್ಥಾಪನೆದ ಮೂಲ ರೂವಾರಿ ಯಾರಪ್ಪ ಅಂದ್ರೆ ಈ ಮೌಸ್ ಆಗಿದ್ದನು ಅಂತ ಹೇಳ್ಬೋದು. ಇನ್ನು ರುದ್ರಸಿಂಹ 3 ಏನು ಇದು ಪಶ್ಚಿಮದ ಕ್ಷತ್ರಪಾದ ಏನು ಪಶ್ಚಿಮದ ಕ್ಷತ್ರಪಾದ ದೊರೆಯಾಗಿದ್ದನು. ಓಕೆ, ಇವನ ಆಳ್ವಿಕೆ ಸಮಯ 388 ಕ್ರಿಸ್ತರಿಂದ
95 ಕ್ರಸ್ಯರ ಸಮಯದಲ್ಲಿ ಮೂರನೇ ರುದ್ರಸಿಂಹ ಏನಪ್ಪಾ ಅಂದ್ರೆ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ಬೋದು. ಮತ್ತು ಈ ಚಸ್ತಾನ ಏನದಲ್ಲ ಇವನು ಇಂಡೋ ಸಿಂಥಸಿಸ್ನ ದೊರೆಯಾಗಿದ್ದನು. ಇವನು ರಾಜಮನೆತಕ್ಕೆ ಇಂಡೋ ಸಿಂಥಸಿಸ್ನ ರಾಜಮನೆತಕ್ಕೆ ಸೇರಿದನು ಚಸ್ತಾನ. ಆಯ್ತಾ. ನಂತರ ಈ ಕೆಳಗಡೆ ಯಾವ ರಾಜ್ಯಗಳು ಗರೀಬಿ ಕಲ್ಯಾಣ ರೋಜ್ಗಾರ್ ಅಭಿಯಾನದ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಗರೀಬಿ ಕಲ್ಯಾಣ ರೋಜ್ಯದ ಭಾಗವಾಗಿದೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬಿಹಾರ್ ಮತ್ತು ಮಧ್ಯಪ್ರದೇಶ ಅನ್ನೋದಲ್ಲ ಗರೀಬಿ ಕಲ್ಯಾಣ ರೋಜ್ಗಾರ ಯೋಜನೆದ ಭಾಗವಾಗಿದೆ. ಇದನ್ನ ಗರೀಬಿ ಕಲ್ಯಾಣ ರೋಜ್ಗಾರ ಯೋಜನೆ ಏನಪ್ಪಾ ಅಂದ್ರೆ ಯಾವಾಗ ಜಾರಿಗೆ ತಂದಿದ್ದರಪ್ಪ ಅಂದ್ರೆ ಜೂನ್ 2020 ಸಮಯಕ್ಕೆ ಏನಪ್ಪಾ ಅಂದ್ರೆ ಈ ಗರೀಬಿ ಕಲ್ಯಾಣ ರೋಜ್ಗಾರ ಅಭಿಯಾನ ಏನದಲ್ಲ ಜಾರಿಗೆ ಬಂದಿತ್ತು. ಅನಂತರ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಮಾಘ್ ಸಾಜಿ ಎಂಬ ಹೆಸರಿನಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ದಾರೆ. ನೋಡಿ, ಮಾಘ್ ಸಾಜಿ ಎಂಬುದನ್ನು ಮಕರ ಸಂಕ್ರಾಂತಿ ಹಬ್ಬ ಏನದಲ್ಲ ಮಾಘ್ ಸಾಜಿ ಎಂಬುದು ಅದರಲ್ಲಿ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದರೆ ನೋಡಿ, ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ. ನೋಡಿ, ಎಲ್ಲ ಮಕರ ಸಂಕ್ರಾಂತಿಗಳ ಹೆಸರುಗಳನ್ನ ಯಾವ ರಾಜ್ಯದಲ್ಲಿ ಏನೊಂದು ಕರೆಯಲಾಗ್ತದೆ ಅಂತದನ್ನ ನೋಡೋಣ ಬನ್ನಿ. ಓಕೆ, ಹಬ್ಬಗಳು ಎಲ್ಲೆಲ್ಲಿ ನೋಡಿ, ಮಾಗಿ ಹಬ್ಬ ಪಂಜಾಬ್ನಲ್ಲಿ ಕರೆಯಲಾಗ್ತದ. ಮಾಗಿ ಏನಪ್ಪ ಅಂದ್ರೆ ಪಂಜಾಬ್ನಲ್ಲಿ ಕರೆಯಲಾಗ್ತದ. ಓಕೆ, ಅನಂತರ ಉತ್ತರಾಯಣ ಏನಪ್ಪ ಅಂದ್ರೆ ಗುಜರಾತ್ನಲ್ಲಿ ಕರೆಯಲಾಗ್ತದ. ಉತ್ತರಾಯಣ ಎಲ್ಲಿ? ಗುಜರಾತ್ನಲ್ಲಿ ಉತ್ತರಾಯಣ ಕರೆಯಲಾಗ್ತದ. ಅದೇ ರೀತಿ ಪೊಂಗಲ್ ಎಲ್ಲಪ್ಪ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಪೊಂಗಲ್ ಎಂದು ಕರೆಯಲಾಗ್ತದ. ಬಿಹು ಏನದಲ್ಲ ಇದು ಆಸಾಂನಲ್ಲಿ ಏನಪ್ಪಾ ಅಂದ್ರೆ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಮಕರ ಸಂಕ್ರಾಂತಿ ಪ್ರಮುಖ ಕೆಲವೊಂದು ರಾಜ್ಯಗಳಲ್ಲಿ ಕರೆಯುವಂತ ಹೆಸರುಗಳು. ಓಕೆ, ಇವ್ರ ಮೇಲೆ ಬಹಳಷ್ಟು ಬಾರಿ ಏನಪ್ಪಾ ಅಂದ್ರೆ ಪರೀಕ್ಷೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದು ನಾನು ನಿಮಗೆ ಡಿಟೇಲ್ ಆಗಿ ಇದನ್ನ ಹೇಳಿಕೊಟ್ಟೆ. ಇನ್ನ ಮೌರ್ಯರ ಕಾಲದ ಶಾಸ್ತ್ರಜ್ಞ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ನಮ್ಗೆಲ್ಲರೂ ಗೊತ್ತು ವಿಷ್ಣುಗುಪ್ತ ಅಂತಾರೆ, ಚಂದ್ರಗುಪ್ತ ಅಂತ ಕೂಡ ಕರೀತಾರೆ, ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ, ಕೌಟಿಲ್ಯ ಅಂತ ಕೂಡ ಕರೀತಾರೆ ಇವರಿಗೆ. ಓಕೆ, ಇವರು ಅರ್ಥಶಾಸ್ತ್ರ ಪುಸ್ತಕನ ಬರೆದಿದ್ದರು. ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಏನಿತ್ತಪ್ಪ ಅಂದ್ರೆ ಆರ್ಥಿಕ ನೀತಿ ಮತ್ತು ಸೇನಾ ನೀತಿಗಳು ಇದರಲ್ಲಿ ಇದ್ದು. ಆರ್ಥಿಕ ನೀತಿಗಳು ಮತ್ತು ಸೇನಾ ನೀತಿಗಳು ಈ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಇದ್ದು ಅಂತ ಹೇಳ್ಬೋದು. ಓಕೆ, ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಮಾಡ್ತಾನೆ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪಕದಲ್ಲಿ ಏನಪ್ಪಾ ಅಂದ್ರೆ ಮೂಲವಾಗಿ ಏನಪ್ಪಾ ಅಂದ್ರೆ ಯಾರ ಒಂದು ಸಹಾಯ ಇತ್ತಪ್ಪ ಅಂದ್ರೆ ಈ ಚಾಣಕ್ಯನ ಸಹಾಯ ಇತ್ತು ಅಥವಾ ವಿಷ್ಣುಗುಪ್ತನ ಸಹಾಯ ಇತ್ತು ಅಂತ ಹೇಳ್ಬೋದು. ಸೆಲ್ಯೂಕಸ್ ನಿಕೋಟನ ದಾಳಿಯನ್ನು ತಡೆಯೋಗೋಸ್ಕರ ಏನಪ್ಪಾ ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯನ ಏನಪ್ಪಾ ಅಂದ್ರೆ ಸ್ಥಾಪನೆ ಮಾಡ್ಲಾಗ್ತದೆ. ಹಾಗಾದ್ರೆ ಈ ಚಂದ್ರಗುಪ್ತ ಮೌರ್ಯ ಏನದಲ್ಲ ಯಾವ ಒಂದು ರಾಜನನ್ನು ಸೋಲಿಸಿ ಈ ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡಲಾಗ್ತದ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆ, ಚಂದ್ರಗುಪ್ತ ಮೌರ್ಯ ಆದ ನಂತರ ಏನು ಚಂದ್ರಗುಪ್ತ ಏನದಲ್ಲ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆದನೆ. ಓಕೆ, ಇವನ ಮಗ ಯಾರಪ್ಪ ಅಂದ್ರೆ ಬಿಂದುಸಾರ ಅಂತ ಹೇಳ್ಬೋದು. ಓಕೆ, ನಂತರ ಭಾನುಗುಪ್ತ ಸ್ನೇಹಿತರೆ ಗುಪ್ತ ಸಾಮ್ರಾಜ್ಯದ ರಾಜ ಇವನು. ಭಾನುಗುಪ್ತ ಗುಪ್ತ ಸಾಮ್ರಾಜ್ಯದ ರಾಜ ಇವನು. ಓಕೆ, ಇನ್ನು 11 ಪ್ರಶ್ನೆ. ಬಾಹ್ಯಾಕಾಶ ಪ್ರತಿಷ್ಠಾನದಿಂದ ಬಾಹ್ಯಾಕಾಶ ಪರಿಶೋಧನೆಗಾಗಿ 2024ರ ಜಾನ್ ಎಲ್ ಜಾಕ್ ಏನಪ್ಪ ಅಂದ್ರೆ ಸ್ವಿಗರ್ಟ್ ಜೂನಿಯರ್ ಪ್ರಶಸ್ತಿಯನ್ನು ಏನು ಸ್ನೇಹಿತರೆ? ಜಾಕ್ ಸ್ವಿಗರ್ಟ್ ಜೂನಿಯರ್ ಪ್ರಶಸ್ತಿಯನ್ನ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಯಾರ್ರಿ? ನೋಡಿ, ಸರಿಯಾದ ಉತ್ತರ ಯಾರಪ್ಪ ಅಂದ್ರೆ ಚಂದ್ರಯಾನ 3 ಮಿಷನ್ಗೋಸ್ಕರ ನೋಡಿ, ಈ ಚಂದ್ರಯಾನ 3 ಮಿಷನ್ ಅಲ್ಲಿ ಏನಪ್ಪಾ ಅಂದ್ರೆ ಲ್ಯಾಂಡರ್ ಹೆಸರು ಏನಿತ್ತು ಅಂತ ಕೂಡ ನಿಮ್ಗೆ ಕೇಳ್ತಾರೆ. ಲ್ಯಾಂಡರ್ ಹೆಸರು ಏನಿತ್ತಪ್ಪ ಅಂದ್ರೆ ವಿಕ್ರಮ್ ಅಂತ ಹೆಸರಿತ್ತು.
ವಿಕ್ರಮ್ ಅಂತ ಹೆಸರಿತ್ತು. ಇದು ಯಾರ ಹೆಸರಿನ ಇಡಲಾಗಿದೆ? ವಿಕ್ರಮ್ ಸಾರಾಭಾಯ್ ಅವರ ನೆನಪಿನ ಹೆಸರಲ್ಲಿ ಇಡಲಾಗಿದೆ. ಹಾಗಾದ್ರೆ ಚಂದ್ರಯಾನ-3 ಮಿಷನ್ ಏನಪ್ಪಾ ಅಂದ್ರೆ ಉಡಾವಣೆ ಮಾಡಿದ ದಿವಸ ಮತ್ತು ಅಲ್ಲಿ ಹೋಗಿ ಚಂದ್ರಯಾನಕ್ಕೆ ಏನಪ್ಪಾ ಅಂದ್ರೆ ತಲುಪಿದ ಎರಡು ಡೇಟ್ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ಒಂದು ಫುಟ್ಬಾಲ್ ಪಂದ್ಯವು ಡ್ಯಾಶ್ ಎಂದು 2 ಸಮಾನ ಅವಧಿಗಳನ್ನು ಹೊಂದಿರುತ್ತದೆ. ಏನು ಅದು? ಒಂದು ಫುಟ್ಬಾಲ್ ಪಂದ್ಯವನ್ನು 2 ಸಮಾನ ಅವಧಿಗಳು ಹೊಂದಿರುವುದು ಏನು? 45 ನಿಮಿಷಗಳ 2 ಸಮಾನ ಅವಧಿಗಳನ್ನು ಹೊಂದಿರುತ್ತದೆ. ಓಕೆ, ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಹಲ್ವಿಸ್ ಅಂತ ಕರೀತಾರ. ಏನಂತ ಕರೀತಾರ? ಹಲ್ವಿಸ್ ಅಂತ ಕರೀತಾರ. ಓಕೆ, ಅದೇ ರೀತಿ ಏನಪ್ಪ ಅಂದ್ರೆ 2 ಹಲ್ವಿಸ್ ಏನು 2 ಹಲ್ವಿಸ್ ಅಂದ್ರೆ 45 ನಿಮಿಷಗಳ 2 ಸಮಯದ ಮಧ್ಯೆ ಏನಪ್ಪ ಅಂದ್ರೆ 15 ನಿಮಿಷಗಳ ವಿರಾಮ ಇರ್ತದ. 15 ನಿಮಿಷ ವಿರಾಮಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಹಾಫ್ ಟೈಮ್ ಅಂತ ಕೂಡ ಕರೀತಾರೆ. ಹಾಫ್ ಟೈಮ್ ಅಂತ ಕರೀತಾರೆ. 45 ನಿಮಿಷಗಳ 2 ವಿರಾಮ ಇರ್ತದಲ್ಲ, ಇದಕ್ಕೆ ಹಾಲ್ವಿಸ್ ಅಂತ ಕರೀತಾರೆ. ಓಕೆ, 15 ನಿಮಿಷಗಳ 2 ವಿರಾಮ ಇರ್ತಾವ, ಇವಕ್ಕೆ ಏನಪ್ಪ ಅಂದ್ರೆ ಹಾಫ್ ಟೈಮ್ ಅಂತ ಕೂಡ ಕರೀತಾರೆ. ಇದ್ರ ಬದಲು ಕೂಡ ನಿಮಗೆ ಫುಟ್ಬಾಲ್ ಟೈಮ್ ಪ್ರಶ್ನೆ ಕೇಳ್ತಾರೆ. ಆಯ್ತಾ? ನೆಕ್ಸ್ಟ್ ನೋಡೋಣ. ಇಂಡಿಯಾ ಹೌಸ್ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಡ್ಯಾಶ್ರಲ್ಲಿ ಭಾರತೀಯ ರಾಷ್ಟ್ರೀಯತೆಯ ಹರಡುವಿಕೆಗಾಗಿ ಸ್ಥಾಪಿಸಿದರು ಅಂತ ಕೇಳಿದರೆ, ಎಲ್ಲಿ ಇದನ್ನ ಇಂಡಿಯಾ ಹೌಸ್ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರು ಅಂತಂದ್ರೆ ಶ್ಯಾಮ್ಜಿ ಕೃಷ್ಣ ಅವರು. ಯಾರು? ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಅದರಲ್ಲ, ಇವರು ಏನಪ್ಪಾ ಅಂದ್ರೆ ಇಂಡಿಯಾ ಹೌಸ್ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನ ಸ್ಥಾಪನೆ ಮಾಡಿದರು. ಅದು ಎಲ್ಲಿ ಸ್ಥಾಪನೆ ಮಾಡಿದರು ಅಂತ ಪ್ರಶ್ನೆ ಕೇಳಿದರೆ, ಅವರು ಲಂಡನ್ ಅಲ್ಲಿ ಸ್ಥಾಪನೆ ಮಾಡಿದರು. ಓಕೆ, ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ 1905ರಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬೋದು. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾರು ಮಹಾತ್ಮ ಗಾಂಧಿಯವರೊಂದಿಗೆ ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ ಕೇಳಿದ್ರು ನೋಡಿ. ಪುನಃ ಒಪ್ಪಂದ ನೋಡಿ, ಭೀಮ್ರಾವ್ ಅಂಬೇಡ್ಕರ್ ಅಂತ ನಮ್ಗೆ ಗೊತ್ತು. ಪುನಃ ಒಪ್ಪಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ಮಧ್ಯೆ ಏನಪ್ಪಾ ಅಂದ್ರೆ 1932ರಲ್ಲಿ ಪುನಾ ಜೈಲಿನಲ್ಲಿ ಏನಪ್ಪಾ ಅಂದ್ರೆ ಈ ಒಪ್ಪಂದನ ಆಗ್ತದ. ಓಕೆ, ಇದು ಭಾರತದ ದಲಿತ ಸಚಿವಾಲಯದ ಜೊತೆ ಮತ್ತು ಈಗ ಭಾರತ ಕಾಂಗ್ರೆಸ್ ಮಧ್ಯೆ ಏನಪ್ಪಾ ಅಂದ್ರೆ ಭಾರತ ದಲಿತ ಸಮುದಾಯ ಮತ್ತು ಏನಪ್ಪಾ ಅಂದ್ರೆ ಈ ಭಾರತ ಕಾಂಗ್ರೆಸ್ ಮಧ್ಯೆ ಏನಪ್ಪಾ ಅಂದ್ರೆ ಈ ಪುನಃ ಒಪ್ಪಂದನ ನಡೀತದ. ಓಕೆ, 1932ರಲ್ಲಿ. ಓಕೆ, 2024ರ ಪುರುಷರ T20 ವಿಶ್ವಕಪ್ನ ರಾಯಭಾರಿಯಾಗಿ ಈ ಕೆಳಗಿನ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಈ ಯುವರಾಜ್ ಸಿಂಗ್ ಅವರ ರಾಯಭಾರಿಯಾಗಿ ನೇಮಿಸಲಾಗಿತ್ತು ಅಂತ ಹೇಳ್ಬೋದು. ನೋಡಿ, T20 ವರ್ಲ್ಡ್ ಕಪ್ ಏನು ಸ್ನೇಹಿತರೆ, ಈ T20 ವರ್ಲ್ಡ್ ಕಪ್ 2024ರಲ್ಲಿ ನಡೆದಿತ್ತು. ಓಕೆ, ಇದರದ ಆಯೋಜನೆ ಮಾಡಿದವರು ಯಾರು? ಹೋಸ್ಟ್ ಮಾಡಿದವರು ಯಾರು? ಅಮೇರಿಕಾ. ಓಕೆ, ಭಾರತ ಏನಪ್ಪಾ ಅಂದ್ರೆ ವಿಜಯ ಗಳಿಸಿತ್ತು ಅಂತ ಹೇಳ್ಬೋದು. ಓಕೆ, ಯಾರನ್ನ ಸೋಲಿಸಿ? ಆಫ್ರಿಕಾರನ್ನ ಸೋಲಿಸಿ ಭಾರತ ಏನಪ್ಪ ಇಲ್ಲಿ ವಿಜಯನ ಗೆದ್ದಿತ್ತು ಅಂತ ಹೇಳ್ಬೋದು. ಓಕೆ, ಮೌಲಿ ಆಫ್ ದ ಮ್ಯಾಚ್ ಅಂದು ಅಥವಾ ಮ್ಯಾನ್ ಆಫ್ ದಿ ಮ್ಯಾಚ್ ಎಂದು ವಿರಾಟ್ ಕೊಹ್ಲಿಯನ್ನ ಕರೆಯಲಾಗ್ತದೆ. ವಿರಾಟ್ ಕೊಹ್ಲಿ. ಓಕೆ, ಪ್ಲೇಯರ್ ಆಫ್ ದ ಮ್ಯಾಚ್ ಎಂದು ಜಸ್ಪ್ರೀತ್ ಮುಂದೆ ಏನು ಸ್ನೇಹಿತರೆ, ಜಸ್ಪ್ರೀತ್ ಅವ್ರ ಹೆಸರು ಜಸ್ಪ್ರೀತ್ ಬುರ್ಮಾ ಅಂತ ಏನು ಹೆಸರು ಸ್ನೇಹಿತರೆ, ಜಸ್ಪ್ರೀತ್ ಬುರ್ಮಾ ಅಂತ ಅವ್ರ ಹೆಸರು. ಜಸ್ಪ್ರೀತ್ ಬುಮ್ರಾ ಅಲ್ಲ, ಕರೆಕ್ಟ್ ಅವ್ರ ಹೆಸರು ನೆನಪಿ ಬರ್ತಾ ಇಲ್ಲ. ಓಕೆ, ಜಸ್ಪ್ರೀತ್ ಬುಮ್ರಾ ಅವ್ರ ಹೆಸರು. ಇವರು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತೇಳಿ ಏನಪ್ಪ ಇದಾಗಿದೆ. ಓಕೆ, ನೋಡಿ ಮುಂದಿನ ಏನು ನೆಕ್ಸ್ಟ್
2024 ನಂತರ 2 ವರ್ಷಕ್ಕೊಮ್ಮೆ ಇದು ನಡೀತದೆ. 2026ರಲ್ಲಿ ಏನಪ್ಪ ಅಂದರೆ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದೆ. ಮತ್ತು 2028ರಲ್ಲಿ 2024ರಲ್ಲಿ 2026ರಲ್ಲಿ ಏನಪ್ಪ ಅಂದರೆ ಭಾರತ ಆಯೋಜನೆ ಮಾಡ್ತಾ ಇದೆ ಮತ್ತು ಶ್ರೀಲಂಕಾ ಆಯೋಜನೆ ಮಾಡ್ತದೆ. 2028ರಲ್ಲಿ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಆಯೋಜನೆ ಮಾಡ್ತಾ ಇದೆ. ಆಸ್ಟ್ರೇಲಿಯಾ ಆಯೋಜನೆ ಮಾಡ್ತಿದೆ. ಮತ್ತು 2030ರಲ್ಲಿ ಏನಪ್ಪ ಅಂದರೆ ಇಂಗ್ಲೆಂಡ್ ಏನೆಲ್ಲ ಆಯೋಜನೆ ಮಾಡ್ತದೆ ಅಂತ ಹೇಳ್ಬೋದು ನಾವು. ಓಕೆ, ಫಸ್ಟ್ T20 ಕಪ್ ಯಾವಾಗ ನಡೀತು ಅಂತ ಕೂಡ ನೀವು ನೋಡ್ಕೋಬೇಕಾಗ್ತದೆ. ಫಸ್ಟ್ T20 ಕಪ್ ಏನಪ್ಪ ಅಂದರೆ 2007ರಲ್ಲಿ ನಡೀತದೆ. ಇದರಲ್ಲೂ ಕೂಡ ಏನಪ್ಪ ಅಂದ್ರೆ ಭಾರತ ಏನಪ್ಪ ಅಂದ್ರೆ ವಿಜಯಶಾಲಿನ ಆಗ್ತಾರೆ. ಆದರೆ ಯಾರನ್ನ ಸೋಲಿಸಪ್ಪ ಅಂದ್ರೆ ಪಾಕಿಸ್ತಾನನ ಸೋಲಿಸಿ ಓಕೆ, ಪಾಕಿಸ್ತಾನದಲ್ಲಿ ರನ್ನರ್ ಅಪ್ ಆಗ್ತದೆ ಅಂತ ಹೇಳ್ಬೋದು. ಆಯ್ತಾ. ನೆಕ್ಸ್ಟ್ ಪ್ರಶ್ನೆ, ಸ್ಥಳೀಯ ಮಟ್ಟದಲ್ಲಿ ಜನರ ರಾಜಕೀಯ ಶಿಕ್ಷಣಕ್ಕಾಗಿ ಸ್ಥಳೀಯ ಸ್ವಸರ್ಕಾರದ ಬಗ್ಗೆ ನಿರ್ಣಯವನ್ನು ತಂದವರು ಯಾರು ಅಂತ ಕೇಳಿದ್ದಾರೆ. ಸ್ವಸರ್ಕಾರದ ನಿರ್ಣಯ ಲಾರ್ಡ್ ರಿಪ್ಪನ್ ಏನದಲ್ಲ ಸ್ನೇಹಿತರೆ, ಸ್ವಸರ್ಕಾರದ ನಿರ್ಣಯ ತರ್ತಾನೆ ಅಂತ ಹೇಳ್ಬೋದು. ಓಕೆ, ಲಾರ್ಡ್ ರಿಪ್ಪನ್ ಏನಪ್ಪ ಜಾರಿಗೆ ತರ್ತಾನೆ ಯಾವಾಗಪ್ಪ ಅಂದ್ರೆ ಸ್ಥಳೀಯ ಸರ್ಕಾರ ಅಥವಾ ಸೆಲ್ಫ್ ಗೌರ್ಮೆಂಟ್ ಅಂತ ಏನು ಕರಿತೀವಲ್ಲ, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಪಂಚಾಯತ್ ರಾಜ್ಯ ಮತ್ತು ಮುನ್ಸಿಪಾಲಿಟಿ ಅಂತ ಕರಿತೀವಲ್ಲ, ಅವು ಏನಪ್ಪ ಲಾರ್ಡ್ ರಿಪ್ಪನ್ ತರ್ತಾನೆ. ಯಾವಾಗ ತರ್ತಾನಪ್ಪ ಅಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯ ಶಿಕ್ಷಣ ಸ್ವಸರ್ಕಾರದ ನಿರ್ಣಯ ಯಾವಾಗ ತರ್ತಾನಪ್ಪ ಅಂದ್ರೆ 1882ರಲ್ಲಿ ತರ್ತಾನೆ ಅಂತ ಹೇಳ್ಬೋದು ನಾವು. ಇನ್ನು 19ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಆಗ್ ಮತ್ತು ಹುಲಿಯಾ ವ್ಯವಸ್ಥೆಯನ್ನು ಮತ್ತು ಸೈನಿಕರಿಗೆ ನಗದು ಪಾವತಿ ವ್ಯವಸ್ಥೆಯನ್ನು ಯಾರು ಪರಿಚಯಿಸಿದರು ಅಂತ ಕೇಳಿದ್ದಾರೆ ನೋಡಿ. ಆನ್ಸರ್ ಮಾಡಿ ನೋಡೋಣ ಇದಕ್ಕೆ. ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ಈ ಡಾಗ್ ವ್ಯವಸ್ಥೆನ ಏನಪ್ಪ ಅಂದ್ರೆ ಪರಿಚಯ ಮಾಡ್ತಾನೆ. ಓಕೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಸುಮಾರು 1296ರಿಂದ 1316 ತನಕ ಏನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಆಳ್ವಿಕೆ ಮಾಡ್ತಾನೆ. ಇವರು ಡಾಗ್ ಸಿಸ್ಟಮ ಮತ್ತು ಹುಲಿಯಾ ಸಿಸ್ಟಮ್ ಇವರು ಜಾರಿಗೆ ತರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು. ಆಯ್ತಾ. 20ನೇ ಪ್ರಶ್ನೆ, ಅನೀರ, ಪಂಜಾರ ಮತ್ತು ವಾಘೋರ ಯಾವ ನದಿಯ ಒಂದು ಉಪನದಿಯಾಗಿದೆ ಅಂತ ಕೇಳಿದ್ದಾರೆ. ಇದು ತಾಪಿ ನದಿಯ ಉಪನದಿ ಆಗಿದೆ. ತಾಪಿ ನದಿ ಉಪನದಿ. ಈ ತಾಪಿ ನದಿ ಏನಂದ್ರೆ ಸ್ನೇಹಿತರೆ, ಇದು ಮಧ್ಯಪ್ರದೇಶದ ಸತ್ಪುರ ರೇಂಜ್ದಲ್ಲಿ ಏನಪ್ಪ ಅಂದ್ರೆ ಹುಟ್ಕೊಳ್ಳುತ್ತದ. ಓಕೆ, ಇದು ಪಶ್ಚಿಮಕ್ಕೆ ಹರಿಯುವಂತ ನದಿ. ಪಶ್ಚಿಮಕ್ಕೆ ಹರಿಯುವಂತ ಒಂದು ನದಿಯಾಗಿದೆ. ಓಕೆ, ಇದರದು ಪ್ರಮುಖ ಇನ್ನೂ ಉಪನದಿಗಳು ಯಾವಪ್ಪ ಅಂದ್ರೆ ವಾಘೋರ, ಓಕೆ, ಅನಂತರ ಆನೇರ, ಅನಂತರ ಗಿರಣಾ, ಓಕೆ, ಅನಂತರ ಪೂರ್ಣ, ಪಂಜಾರ ಮತ್ತು ಬೋರಿ ಅನ್ನೋದು ಇವು ತಾಪಿಯ ಪ್ರಮುಖ ಉಪನದಿಗಳು ಅಂತ ಹೇಳ್ಬೋದು. ಓಕೆ, ಇನ್ನು ಮಹಾನದಿ ಏನಪ್ಪ ಅಂದ್ರೆ ಛತ್ತೀಸ್ಗಢದ ರಾಯ್ಪುರದಲ್ಲಿ ಏನಪ್ಪ ಅಂದ್ರೆ ಹುಟ್ಕೊಳ್ಳುತ್ತದೆ ಅಂತ ಹೇಳ್ಬೋದು. ಇದು ಅತ್ಯಂತ ದೊಡ್ಡ ನದಿಯಲ್ಲಿ ಕೂಡ ಒಂದು ನಮ್ಮ ಮಹಾನದಿ. ಈ ಮಹಾನದಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಡ್ಯಾಮ್ ಯಾವುದು? ಹಿರಾಕುಡಿ ಡ್ಯಾಮು. ಇದನ್ನು ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಬಾರಿ ಏನಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಿರಾಕುಡಿ ಡ್ಯಾಮ್ ಏನಪ್ಪ ಅಂದ್ರೆ ಯಾವ ನದಿ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಮಹಾನದಿಗೆ ಕಟ್ಟಲಾಗಿದೆ ಅಂತ ಹೇಳ್ಬೋದು. ಇದರ ಪ್ರಮುಖ ಉಪನದಿಗಳು ಯಾವುವಪ್ಪ ಅಂದ್ರೆ ನೋಡಿ, ಶೇನನಾಥ, ಶೇನನಾಥ ಅಂತ ಕರೀತಾರ. ಅನಂತರ ಜೋಂಕು, ಅನಂತರ ಹಸದಿಯೋ, ಓಕೆ, ಅನಂತರ ಮಾಂಡ್ಯವೋ ಅಥವಾ ಮಾಂಡಯೋ ಮತ್ತು ಮಾಂಡ, ಐಬಿ, ಓಂಗ ಮತ್ತು ತೇಲನ್ನಗಳು ಮಹಾನದಿಯ ಪ್ರಮುಖ ಉಪನದಿಗಳು ಆಗಿವೆ ಅಂತ ಹೇಳ್ಬೋದು ನಾವು. ಇನ್ನು ಗೋದಾವರಿ ನದಿ ಏನದಲ್ಲ, ಎರಡನೇ ಅತ್ಯಂತ ದೊಡ್ಡ ನದಿ ಅಂತ ಹೇಳ್ಬೋದು. ಗಂಗಾ ನದಿ ಆದಂಥ ಭಾರತದ ಅತ್ಯಂತ ಎರಡನೇ ದೊಡ್ಡ ನದಿ ಯಾವುದು ಏನಪ್ಪ ಅಂದ್ರೆ
ಗೋದಾವರಿ ನದಿ. ಇದು ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ತ್ರಿಂಬಕೇಶ್ವರದಲ್ಲಿ ಹುಟ್ಕೊಳ್ಳುತ್ತದ. ನಾಸಿಕದ ತ್ರಿಂಬಕೇಶ್ವರದಲ್ಲಿ ಈ ಗೋದಾವರಿ ಹುಟ್ಕೊಳ್ಳುತ್ತದ. ಇದಕ್ಕೇನಪ್ಪ ಅಂದ್ರೆ ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರ. ವರ್ಧ ಗಂಗಾ ಅಂತ ಕೂಡ ಈ ಗೋದಾವರಿಗೆ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಓಕೆ, ಇದು ಗೋದಾವರಿದ ಉಪನದಿಗಳು ಯಾವುದಪ್ಪ ಅಂದ್ರೆ ತ್ರಿಂಬಕೇಶ್ವರ, ಪೂರ್ಣ, ಓಕೆ, ಅನಂತರ ಪ್ರವರ, ಓಕೆ, ಅನಂತರ ಇಂದ್ರಾವತಿ, ಸಬರಿ ಮತ್ತು ಪಂಗಾಂಗ ಪೆಂಗಾಂಗ ಅಂತ ಏನು ಪೆಂಗಾಂಗ್ ಅಂತ ಬರ್ತದ. ಮತ್ತು ಮೊನೇರಾ ಮತ್ತು ವರ್ಧಾ ಏನದಲ್ಲ ಇದ್ರದ ಪ್ರಮುಖ ಉಪನದಿಗಳು ಅಂತ ಹೇಳ್ಬೋದು. ಓಕೆ, ಗೋದಾವರಿ ನದಿಗೆ ಕೆಲವೊಂದು ಏನಪ್ಪ ಅಂದ್ರೆ ಪ್ರೊಜೆಕ್ಟ್ಗಳು ಅವೆ. ಯಾವ್ದಪ್ಪ ಅಂದ್ರೆ ಪೋಲೆವರ್ಮ ಅಂತೇಳಿ ಮತ್ತು ಸಾಗರ ಪ್ರಾಜೆಕ್ಟ್ ಅನ್ನೋದು. ಯಾವುದು ಪ್ರಾಜೆಕ್ಟ್ ಗೋದಾವರಿ ನದಿಗೆ ಯಾವುದಪ್ಪ ಅಂದ್ರೆ ಪೋಲಾವರ್ಮ ಮತ್ತು ಸಾಗರ ಪ್ರಾಜೆಕ್ಟ್. ಇವು ಗೋದಾವರಿ ನದಿಯ ಪ್ರಮುಖ ಪ್ರಾಜೆಕ್ಟ್ಗಳಾಗಿವೆ. ಓಕೆ, ಇನ್ನ ಕೃಷ್ಣಾ ನದಿ ನೋಡಿ. ಕೃಷ್ಣಾ ನದಿ ಏನಪ್ಪಾ ಅಂದ್ರೆ ಮಹಾಬಲೇಶ್ವರದಲ್ಲಿ ಹುಟ್ಕೊಳ್ತದ. ಎಲ್ಲಿ? ಮಹಾಬಲೇಶ್ವರದಲ್ಲಿ ಹುಟ್ಕೊಳ್ತದ. ಓಕೆ, ಇದ್ರ ಉಪನದಿಗಳು ಯಾವುದು? ವೇಣ್ಣ ಅದಾವೆ, ಕೊಯ್ನಾ, ಓಕೆ, ಪಂಚಗಂಗಾ, ಓಕೆ, ದೂಧಗಂಗಾ, ಓಕೆ, ಅನಂತರ ಘಟಪ್ರಭಾ, ಮಲಪ್ರಭಾ ಮತ್ತು ಇನ್ನೊಂದು ಯಾವುದು ಸ್ನೇಹಿತರೆ? ತುಂಗಭದ್ರಾ. ಓಕೆ, ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಏನಪ್ಪ ಅಂದ್ರೆ 20 ಪ್ರಶ್ನೆಗಳ 5ನೇ ಟೆಸ್ಟ್ ಅನ್ನ ಮುಗೀತು. ಓಕೆ, ಇನ್ನೊಂದು ಏನಪ್ಪ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಅದನ್ನು ಕೂಡ ಟೆಸ್ಟ್ ಮಾಡ್ತೀನಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಹಾಗಾಗಿ ಅವೆಲ್ಲ ಟೆಸ್ಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಓಕೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ, ಕ್ಲಾಸನ್ನು ಶೇರ್ ಮಾಡಿರಿ ಸ್ನೇಹಿತರೆ. ನಮಸ್ಕಾರ, ತಮ್ಗೆಲ್ಲರಿಗೂ ಗುಡ್ ಡೇ.